ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 4. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಮನೆ ತುಂಬ ನೆಂಟರು. ಅಡುಗೆ ಮನೆಯಿಂದ ಭಟ್ಟರು ತಯಾರಿಸುತ್ತಿರುವ ಅಡುಗೆಯ ಘಮ ಅವಳನ್ನು ತಲುಪಿ ಬಾಯಲ್ಲಿ ನೀರು ಬಂದದ್ದು ಸುಳ್ಳಲ್ಲ. ಒಮ್ಮೆ ತನ್ನವನನ್ನು ನೋಡಿದಳು ಅಂಬರ. ಮೊದಲೇ ಮುದ್ದು ಆತ, ಈಗ ಮದುವೆಯ ಅಡುಗೆಯಲ್ಲಿ ಮತ್ತಷ್ಟು ಮುದ್ದಾಗಿದ್ದ. ಶೋನಾ ಡಾರ್ಲಿಂಗ್, ಊಟ ಗಮ್ಮತ್ತಿರುತ್ತೆ ಮಧ್ಯಾಹ್ನದ್ದು. ಅದನ್ನು ನೆನೆಸಿಕೊಂಡ್ರೆ ಈಗಲೇ ಹೋಗಿ ತಿನ್ನೋಣ ಅನಿಸ್ತಾ ಇದೆ ಎಂದಳು ಕಣ್ಣನ್ನು ಪಟಪಟ ಆ ಕಡೆ ಈ ಕಡೆ ತಿರುಗಿಸುತ್ತ. ಮಾರಾಯ್ತಿ, ಅದೊಂದು ಕೆಲಸ ಮಾಡಬೇಡ. ನಡೀತಾ ಇರೋದು ನಮ್ಮದೇ ಮದುವೆ, ಪಕ್ಕದ ಮನೆಯವ್ರದ್ದಲ್ಲ. ಮೊದಲು ಮದುವೆ, ಆಮೇಲೆ ಊಟ ಎಂದ ಆತ ಅವಳನ್ನು ಪ್ರೀತಿಯಿಂದ ಗದರುತ್ತ. ಆದರೂ ಭಕ್ಷ್ಯಗಳ ಘಮ. ನಿಜ ಹೇಳೋ ಅಪ್ಪಿ, ನಿಂಗೆ ನಾನು ಮುಖ್ಯನಾ ಅಥವಾ ಊಟವೋ? ಎರಡೂ ಒಂದೇ ಉತ್ತರ ಇಲ್ಲ. ಹಾಗಾದರೆ ಹೋಗಿ ಆ ಅಡುಗೆ ಭಟ್ರನ್ನು ಮದುವೆಯಾಗು, ದಿನ ಭಾರಿ ಭೋಜನ ಸವಿಯಬಹುದು ಎಂದು ಮುಖ ಗಂಟು ಹಾಕಿಕೊಂಡ. ಏನ್ರಪ್ಪ, ನಿಮ್ಮದು ಲವ್ ಮ್ಯಾರೇಜಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಪುರ್ಸೊತ್ತಿರದೆ ಮಾತಾಡ್ತಾ ಇದ್ದೀರಲ್ಲ. ಆಮೇಲೆ ಮಾತಾಡೋಕ್ಕೆ ಸ್ವಲ್ಪ ಸಮಯ ಹಾಗೂ ವಿಷಯ ಇಟ್ಕೊಳ್ಳಿ. ಈಗ ನಿಮ್ಮ ಮಾತುಕತೆ ಮುಗಿದ್ರೆ ಶಾಸ್ತ್ರ ಮುಂದುವರಿಸೋಣ. ಮುಹೂರ್ತದ ಸಮಯ ಬಂದಿದೆ. ಏನಪ್ಪ, ನೀನವಳ ಕುತ್ತಿಗೆಗೆ ತಾಳಿ ಕಟ್ತೀಯಾ ಅಥವಾ ಮಾತಲ್ಲೇ ಮದುವೆ ಮುಗಿಸ್ತೀಯಾ ಎಂದರು ಪುರೋಹಿತರು. ಒಮ್ಮೆ ಇಬ್ಬರು ಮುಖ ನೋಡಿಕೊಂಡರು. ತಾಳಿ ಕಟ್ಲಾ ಎಂದು ಪಿಸುಗುಟ್ಟಿದ ಅವಳನ್ನು ನೋಡಿ ಹ್ಞೂ ಎಂಬಂತೆ ತಲೆಯಾಡಿಸಿದಳು. ಪುರೋಹಿತರು ಮಂತ್ರ ಶುರು ಮಾಡಿದರು. ಅವನ ಹೆಸರಿನ ತಾಳಿ ಅವಳ ಕತ್ತು ಸೇರಿತ್ತು. ಅವಳಲ್ಲಿ ಧನ್ಯತಾ ಭಾವ. ಮದುವೆ ಮಂಟಪದಲ್ಲಿಯೂ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು. ಅದೇ ಸಮಯಕ್ಕೆ ತುಮ್ ಪ್ರೇಮ ಹೋ ತುಮ್ ಪ್ರೀತು ಹೋ ಮೇರಿ ಬನ್ಸೂರಿ ಖಾ ಗೀತು ಹೋ ತುಮ್ ಪ್ರೇಮ ಹೋ ತುಮ್ ಪ್ರೀತು ಹೋ ಮನಮೀತು ಹೋ ರಾಧೆ ಮೇರಿ ಮನಮೀತು ಹೋ ಎಂಬ ಹಾಡು ಕೇಳಿ ತಕ್ಷಣ ಎದ್ದು ಕುಳಿತಿದ್ದಳು. ಕಣ್ಣು ಬಿಟ್ಟಿರಲಿಲ್ಲ. ಕನ್ನಡದಲ್ಲಿ ಅನುವಾದಿಸಿದ ರಾಧಾಕೃಷ್ಣ ಧಾರಾವಾಹಿ ನೋಡಲು ಶುರು ಮಾಡಿದ ಮೇಲೆ ಅದೇ ಅವಳ ಇಷ್ಟದ ಧಾರಾವಾಹಿ ಮತ್ತು ಇದೇ ಹಾಡು ಅವಳ ಇಷ್ಟದ್ದು. ಹಾಗಾಗಿ ಇದೇ ಹಾಡನ್ನು ತನ್ನ ಅಲಾರಾಮ್ಸ್ದಾಗಿ ಇಟ್ಟುಕೊಂಡಿದ್ದಳು. ಪ್ರೀತಿಗೆ ಹೆಸರೇ ರಾಧಾಕೃಷ್ಣ ಎಂದ ಮೇಲೆ ನನ್ನ ಪ್ರೀತಿಯು ರಾಧೆಯ ಪ್ರೇಮದ ಹಾಗೆಯೇ ಪರಿಶುದ್ಧವಾಗ ಇರಬೇಕು ಎಂದು ನಿರ್ಧರಿಸಿದವಳ ಕನಸು ಮನಸ್ಸಲ್ಲೂ ಅವನೇ. ಯಾವುದೇ ಚಲನಚಿತ್ರ ನೋಡಿದರೂ ಇವಳ ಕಲ್ಪನೆಯಲ್ಲಿ ಇವಳೇ ಹೀರೋಯಿನ್ ಹಾಗೂ ಅವನೇ ಹೀರೋ. ಎದ್ದವಳು ತನ್ನೆರಡು ಕೈಗಳನ್ನು ಉಜ್ಜಿಕೊಂಡು ಕರಾಗ್ರೆ ಹೊಸತೆ ಲಕ್ಷ್ಮಿ ಎಂದು ಹೇಳಿಕೊಂಡವಳು ತನ್ನ ಕಣ್ಣನ್ನು ಬಿಡದೆ ಮೊಬೈಲ್ಗಾಗಿ ತಡಕಾಡಿದಳು. ಪಕ್ಕದಲ್ಲೇ ಇತ್ತದು. ಪಟ್ಟನೆ ಕಣ್ಣು ಬಿಟ್ಟು ತನ್ನವನ ಭಾವಚಿತ್ರ ನೋಡಿದಳು. ಈಗ ಅವಳಿಗೆ ಸಮಾಧಾನ. ಈ 3 ವರ್ಷದಲ್ಲಿ ಅಂಬರ ಅವನನ್ನು ಅದೆಷ್ಟು ಹಚ್ಚಿಕೊಂಡಿದ್ದಾಳೆಂದರೆ ಅವನನ್ನು ಬಿಟ್ಟಿರಲಾರದಷ್ಟು. ಬರ್ತೀನಿ ಶೋನಾ, ನಿನಗೋಸ್ಕರ ಬರ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್ ಮೈ ಶೋನಾ. ನಿನ್ನನ್ನು ಅದೆಷ್ಟು ಪ್ರೀತಿಸ್ತೀನಿ ಗೊತ್ತಾ? ನೋಡ್ತಾ ಇರು, ನಾನು ನಿನ್ನನ್ನೇ ಮದುವೆ ಆಗೋದು. ಈ ವರ್ಷ ನಿನಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ನೀನು ನನ್ನ ಪ್ರೀತಿಯನ್ನು ಒಪ್ಕೋತೀಯೋ ಅನ್ನೋ ನಂಬಿಕೆ ಇದೆ. ಇದು ಈ ವರ್ಷದ ಕಾಲೇಜಿನ ಮೊದಲ ದಿನ. ನನಗೆ ನಾನೇ ಮಾಡಿಕೊಳ್ಳುವ ಶಪಥ. ನೀನು ಇವತ್ತು ಕಾಲೇಜಿಗೆ ಬರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬೇಗ ಬಾ ಪ್ಲೀಸ್. ನಿನಗಿಂತ ಮೊದಲು ಹೋಗಿ ನಿನಗಾಗಿ ಕಾಯ್ತಾ ಇರ್ತೀನಿ. ಇವತ್ತಿನ ನಿನ್ನ ದಿನ ನಾನು ಹೇಳುವ ಶುಭೋದಯದಿಂದಲೇ ಶುರುವಾಗಬೇಕು ಎಂದು ತನ್ನ ಮೊಬೈಲ್ನಲ್ಲಿರುವ ತನ್ನವನ ಭಾವಚಿತ್ರ ನೋಡಿ ತುಟಿಯೂರಿದವಳು ತನಗೆ ತಾನೇ ನಾಚಿಕೊಂಡಳು. ಇಂದಿನ ದಿನ ರಾತ್ರಿ ಮಂಗಳೂರು ತಲುಪಿದವಳು ಓನರ್ ಮಂಗಳ ಮಾಡಿಕೊಟ್ಟ ಚಿತ್ರಾನ್ನ ಚೆನ್ನಾಗಿ ಬಾರಿಸಿ ರಾತ್ರಿ 9 ಗಂಟೆಗೆ ಹಾಸಿಗೆ ಸೇರಿದಳು. ಇವತ್ತು ತುಸು ಬೇಗನೆ ಎಚ್ಚರವಾಗಿದ್ದಾಳೆ. ಆತನಿಗಿಂತ ಮೊದಲೇ ತಾನೇ ಕಾಲೇಜು ಸೇರಬೇಕು ಎಂದು. ಬಾತ್ರೂಮ್ ಸೇರಿ 15 ನಿಮಿಷದ ನಂತರ ಸ್ನಾನ ಮುಗಿಸಿ ಬಂದವಳು ಕಪಾಟಿನಿಂದ ಬಟ್ಟೆಯನ್ನು ತೆಗೆದು
ಮಂಚದ ಮೇಲೆ ರಾಶಿ ಹಾಕಿ ಕೊನೆಗೆ ಆಯ್ಕೆ ಮಾಡಿಕೊಂಡದ್ದು ಅಚ್ಚ ಬಿಳಿಯ ಬಣ್ಣದ ಮೇಲೆ ಹಸಿರು ಬಣ್ಣದ ಎಂಬ್ರಾಯ್ಡರಿ ಇರುವ ಅನಾರ್ಕಲಿ ಕುರ್ತಾ ಹಾಗೂ ಅದಕ್ಕೆ ಹಸಿರು ಬಣ್ಣದ ಲೆಗ್ಗಿನ್ಸ್. ಅದಕ್ಕೆ ಸರಿ ಹೊಂದುವ ಕಿವಿ ಓಲೆ, ಸರ ಹಾಗೂ ಬಳೆಗಳನ್ನು ಹಾಕಿಕೊಂಡು ಹಾರಾಡುವ ಕೂದಲಿಗೆ ಪುಟ್ಟದೊಂದು ಕ್ಲಿಪ್ ಹಾಕಿಕೊಂಡು ಅದನ್ನು ಹಾಗೆಯೇ ಹಾರಲು ಬಿಟ್ಟು ಅವನೆತ್ತರಕ್ಕೆ ತಾನು ಸರಿ ಹೊಂದುವಂತೆ ಹೀಲ್ಸ್ ಹಾಕಿಕೊಂಡ ಮೇಲೆ ಕೋಣೆಯನ್ನು ಲಾಕ್ ಮಾಡಿ ಮಂಗಳ ಮನೆಗೆ ಬಂದವಳು, ಆಂಟಿ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ರಿತೇಶ್ ಕಾಲೇಜಿಗೆ ಬರ್ತಾನಾ ಇವತ್ತು? ಒಳ್ಳೆ ಗಮ್ಮತ್ತಿರುತ್ತೆ. ಎಲ್ಲಿ ಅವನು? ತಯಾರಾಗಿಲ್ವಾ ಎಂದಳು. ಅವನಿನ್ನೂ ಎದ್ದೇ ಇಲ್ಲ. ಅದೇನು ಗಮ್ಮತ್ತು ಮಾಡ್ತೀರೋ ನಾ ಕಾಣೆ. ಓದೋದು ಬಿಟ್ಟು ಉಳಿದೆಲ್ಲವನ್ನೂ ಮಾಡ್ತೀರಾ? ಮಕ್ಕಳ ಗುಣ ಅರಿವಿದ್ದವರು ಹಾಗೆ ಹೇಳಿದರು. ಆಂಟಿ ಈಗ್ಯಾಕೆ ಹೇಳೋದು? ಕಾಲೇಜ್ ಲೈಫ್ ಅಂದರೆ ಹೀಗೇನೆ. ನಾವು ಮುಂದೆ ಮುಂದೆ ಹೋದಾಗ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಇಂತಹ ಒಂದು ಸುಂದರ ದಿನಗಳು ನಮ್ಮ ಕಾಲೇಜಿನಲ್ಲಿ ಇತ್ತು ಎಂಬುದನ್ನು ನೆನಪಿಸಿಕೊಳ್ಳುವುದಕ್ಕಾದರೂ ರಸಮಯ ಕ್ಷಣಗಳು ಬೇಕಲ್ವಾ? ಇನ್ನು ನಾನಂತೂ ಓದುವುದರಲ್ಲಿಯೂ ಮುಂದೆ ಎಂದು ಕಾಲರ್ ಆರಿಸಿದಂತೆ ಕೈಯನ್ನು ತನ್ನ ಕುರ್ತಿಯ ನೆಕ್ಕನ್ನು ಎಳೆದುಕೊಂಡು ನಗಾಡಿದಳು. ಕಾಲರ್ ಇಲ್ಲ ಬಿಡು, ಅಷ್ಟು ತ್ರಾಸಪಡಬೇಡ. ಏನು ತಿಂಡಿ ಮಾಡಿಕೊಂಡೆ? ಏನಿಲ್ಲ ಆಂಟಿ, ಹೊರಗಡೆ ಎಲ್ಲಾದರೂ ತಿಂತೀನಿ. ಕುಂಭಕರ್ಣನ ವಂಶದವಳಾಗಿ ಮಲ್ಕೊಂಡಿದ್ರೆ ಇನ್ನೇನಾಗುತ್ತೆ? ಬಾ, ನಾನು ಇಡ್ಲಿ ಮಾಡಿದ್ದೀನಿ, ತಿನ್ಕೊಂಡೋಗು. ಬೇಡ ಆಂಟಿ, ಪರವಾಗಿಲ್ಲ ಎಂದು ಹೇಳಿದರು. ತಿಂಡಿ ಪೋತಿಗೆ ಅವರು ಮಾಡಿದ ಇಡ್ಲಿ ಸಾಂಬಾರು ತಿನ್ನುವ ಬಯಕೆ ಆಗಿದ್ದಂತೂ ಸದ್ಯ. ನೋಡು, ನಿನ್ನ ಬಾಯಿ ಒಂದು ಹೇಳಿದರೆ ಕಣ್ಣು ಒಂದು ಹೇಳ್ತಾ ಇದೆ ಎಂದು ಅವಳ ಕೈ ಹಿಡಿದುಕೊಂಡೇ ಕರೆದು ತಿಂಡಿಯನ್ನು ಬಡಿಸಿದ್ದರು. ರಿತೇಶ್ ಮಂಗಳಾಗೆ ಒಬ್ಬನೇ ಮಗ. ಆಗ ಅಂಬರ ಮಗಳ ಸ್ಥಾನವನ್ನು ತುಂಬಿದ್ದಾಳೆ. ಅವಳ ತುಂಟಾಟ, ಅವಳು ತೋರಿಸುವ ಪ್ರೀತಿ ಕಾಳಜಿಯನ್ನು ಅನುಭವಿಸುವ ಮಂಗಳರವರಿಗೆ ಮುಂದೆ ಇವಳೇ ತನ್ನ ಮನೆಯ ಸೊಸೆಯಾಗಲಿ ಎಂದು ಬಹುತೇಕ ಸಲ ಅನಿಸಿದ್ದು ನಿಜವೇ. ಹಾಗಂತ ಅದೇ ಸ್ವಾರ್ಥದಿಂದ ಅವಳನ್ನೇನು ಅವರು ಆಧರಿಸುವುದಿಲ್ಲ. ಬದಲಾಗಿ ಅಂಬರ ಅವರಿಗೆ ಆಪ್ತಳಾಗಿದ್ದಾಳೆ. ಅವಳ ಮಾತು, ಮತ್ತೊಬ್ಬರ ಭಾವನೆಗೆ ಸ್ಪಂದಿಸುವ ಗುಣ ಅವರಿಗೆ ತುಂಬ ಇಷ್ಟ. ಅಲ್ವೇ, ಮೊದಲ ದಿನವೇ ಕಾಲೇಜ್ಗೆ ಹೋಗ್ಬೇಕೇನೆ? ನೀನೇನು ಶಾಲೆಗೆ ಹೋಗೋದಾ ಅಥವಾ ಕಾಲೇಜಿಗೋ ಎಂದವರ ಮಾತಿಗೆ ಇಡ್ಲಿ ತಿನ್ನುತ್ತಿದ್ದವಳು ಒಮ್ಮೆ ತಲೆ ಎತ್ತಿ ಅವರನ್ನು ನೋಡಿ ನಕ್ಕವಳು. ಆಂಟಿ, ಶಿಸ್ತು ಮುಖ್ಯ ಜೀವನದಲ್ಲಿ ಎಂದು ನಕ್ಕಳು. ಸೂರ್ಯ ಯಾವ ದಿಕ್ಕಿನಲ್ಲುಟ್ಟಿದ್ದಾನೆ ಇವತ್ತು? ನಮ್ಮ ಅಂಬರ ಶಿಸ್ತಿನ ಬಗ್ಗೆ ಮಾತಾಡ್ತಾ ಇರೋದು ಅಂದರೆ ಅದು ಜಗತ್ತಿನ ಒಂದು ಅದ್ಭುತವೇ ಸರಿ. ಕೋಣೆ ತುಂಬ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಬಟ್ಟೆಗಳನ್ನು ನಾನು ಎತ್ತಿಡಬೇಕು. ವಾರದಲ್ಲಿ 6 ದಿನ ನಾನೇ ಅಡಿಗೆ ಮಾಡಿ ಬಡಿಸಬೇಕು. ಕೆಲವೊಮ್ಮೆ 9:30ವರೆಗೂ ನಿದ್ರಿಸುವವಳನ್ನು ನಾನೇ ಬಂದು ಎಚ್ಚರಿಸಬೇಕು. ಅಷ್ಟು ಶಿಸ್ತುಬದ್ಧ ಜೀವನ ನಿನ್ನದು ಅಲ್ವಾ ತರ್ಲೆ ಎಂದು ನಕ್ಕರು. ಶಿಸ್ತು ಅಂತ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಮಗನ ಕಥೆಯಾಗುತ್ತೆ. ಐರನ್ ಮಾಡದೆ ಬಟ್ಟೆ ಹಾಕಿಕೊಳ್ಳುವ ಹಾಗಿಲ್ಲ, ಒದ್ದೆ ಟವಲ್ ಮಂಚದ ಮೇಲೆ ಇಡುವ ಹಾಗಿಲ್ಲ, ಸಮಯ ತಪ್ಪುವ ಆಗಿಲ್ಲ, ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕೂಡ ಕಡಿಮೆ ಬೀಳುವ ಆಗಿಲ್ಲ. ಇನ್ನು ಹುಡುಗಿಯರನ್ನು ತಲೆ ಎತ್ತಿ ನೋಡಲೇಬಾರ್ದು. ಹೀಗೆಲ್ಲ ಇದ್ದರೆ ಜೀವನದ ಸ್ವಾರಸ್ಯ ಕಡಿಮೆಯಾಗುತ್ತೆ ಆಂಟಿ. ಜಾಲಿಯಾಗಿರಬೇಕು, ಹೇಗೆ ಬೇಕೋ ಹಾಗೆ ಎಂದು ಭುಜ ಆರಿಸಿ ನಕ್ಕು ಕೈ ತೊಳೆದಳು. ಅಂಬರ ನಿಜಕ್ಕೂ ಆ ಶಿಸ್ತಿನ ಹುಡುಗಿಯೇ. ಹಾಗಂತ ಅದು ಅವಳ ಪಾಲಿಗೆ ತಪ್ಪೇ ಅಲ್ಲ. ಸ್ನಾನ ಮಾಡಿ ಬಂದವಳು ಟವೇಲನ್ನು ಮಂಚದ ಮೇಲೆಯೂ ಕುರ್ಚಿಯ ಮೇಲೆಯೂ ಇಟ್ಟರೆ ಮುಗಿಯಿತು. ಅದು ಸಂಜೆಯ ತನಕ ಹಾಗೆ ಬಿತ್ತಿರುತ್ತದೆ. ದಿನಕ್ಕೊಮ್ಮೆ ಅವಳ ಕೋಣೆಗೆ ಬರುವ ಮಂಗಳ ಎಲ್ಲವನ್ನೂ ಜೋಡಿಸಿಟ್ಟು ಹೋಗ್ತಾರೆ. ಇಂತಹ ಹುಡುಗಿಗೆ ದೇವರು ಎಂದರೆ ಸ್ವಲ್ಪ ಹೆಚ್ಚು ಭಯ ಭಕ್ತಿ. ಹಾಗಂತ ಪೂಜೆ ಪುನಸ್ಕಾರ ಉಪವಾಸ ವ್ರತ ಎಂದು ಸಮಯ ಹಾಳು ಮಾಡುವುದಿಲ್ಲ. ಬೆಳಗ್ಗೆ 1 ಸಲ, ಮುಸ್ಸಂಜೆ 1 ಸಲ ತಾನು ಕೋಣೆಯಲ್ಲಿ ಟೇಬಲ್ ಮೇಲೆ ಇಟ್ಟುಕೊಂಡ ಪುಟ್ಟ ಬೆಳ್ಳಿಯ ಗಣಪತಿಗೆ ದೀಪ ಹಚ್ಚಿದರೆ ಮುಗಿಯಿತು. ಅದೇ ಅವಳ ಪಾಲಿನ ದೊಡ್ಡ ಪೂಜೆ. ಸಿಟಿಯಲ್ಲಿ ಹುಟ್ಟಿ ಬೆಳೆದವಳು. ತುಸು ಹೆಚ್ಚೇ ಮಾಡರ್ನ್. ಜೀನ್ಸ್ ಟೀ ಶರ್ಟ್ ಅವಳಿಷ್ಟದ ಉಡುಗೆ. ಒಮ್ಮೆ ಕಾಲೇಜಿಗೆ ಕುರ್ತಾ ಹಾಕಿಕೊಂಡು ಹೋದಾಗ ಆತ, ಭಾರತೀಯ ಸಂಸ್ಕೃತಿಯ ಹುಡುಗಿಯ ಹಾಗೆ ಕಾಣ್ತೀಯ ಅಂಬರ, ಇಟ್ಸ್ ಗುಡ್ ಎಂಬ ಪ್ರಶಂಸೆ ನೀಡಿದ ಮೇಲೆ ಇದೀಗ ಕಾಲೇಜಿಗೆ ಹೆಚ್ಚಾಗಿ ಕುರ್ತಾ ಹಾಕಿಕೊಂಡು ಹೋಗುವ ಹುಡುಗಿ
ಮನೆಗೆ ಬಂದರೆ ಮಂಡಿಯ ತನಕ ಬರುವ ಶಾರ್ಟ್ಸ್ ಹಾಗೂ ಟೀ ಶರ್ಟ್ ಹಾಕಿಕೊಂಡೇ ಇರುವುದು. ಆಂಟಿ, ಹೋಗಿ ಬರ್ತೀನಿ, ಮಿಸ್ಟರ್ ಪರ್ಫೆಕ್ಟ್ಗೆ ಹೇಳಿಬಿಡಿ ನಾಳೆಯಾದರೂ ಬರೋಕೆ ಎಂದವಳು ಸೈಡ್ ಬ್ಯಾಗ್ ಇರಿಸಿಕೊಂಡು ಕೂದಲನ್ನು ಆರಿಸಿಕೊಂಡು ತನ್ನ ಸ್ಕೂಟಿಯಲ್ಲಿ ಹೊರಟಳು. ನೀನು ಹೇಗೆಯೇ ಇರು ಅಂಬರ, ನೀನು ಬಹಳವೇ ಮುದ್ದು, ಎಲ್ಲನೂ ತುಂಬ ಪ್ರೀತಿಸ್ತೀಯ. ನಿನ್ನನ್ನು ಪಡೆಯಲು ನಿಮ್ಮಮ್ಮ ಅದೃಷ್ಟ ಮಾಡಿದ್ದಾರೆ. ಅವಳು ಹೋದ ದಿಕ್ಕಿನತ್ತ ನೋಡುತ್ತಾ ಲಟಿಕೆ ಮುರಿದ ಮಂಗಳ ಮಗನನ್ನು ಇಳಿಸಲು ಹೊರಟರು. ಇತ್ತ ಕಾಲೇಜಿಗೆ ಬಂದವಳ ಕಂಗಳು ತನ್ನವನನ್ನು ಅರಸಿತ್ತು. ಇನ್ನೂ ಬಂದಿಲ್ಲ, ನಿಟ್ಟುಸಿರು ಹೊರದಬ್ಬಿದಳು. ಅಪ್ಪ ಗಣೇಶ, ಇವತ್ತು ಅವನು ಕಾಲೇಜಿಗೆ ಬರುವ ಹಾಗೆ ಮಾಡಿ ಪ್ಲೀಸ್. ಬಂದರೆ ಮಧ್ಯಾಹ್ನ ಮನೆಗೆ ಹೋಗುವಾಗ ನಿನ್ನ ದರ್ಶನ ಮಾಡಿಕೊಂಡು 10 ರೂಪಾಯಿ ಕಾಣಿಕೆ ಹಾಕುವೆ. ನಿಂತಲ್ಲಿಯೇ ಕೈ ಮುಗಿದು ಬೇಡಿಕೊಂಡಿದ್ದಳು. ತಥಾಸ್ತು. ಆದರೆ ಅವನು ಅಂದರೆ ಯಾರು? ಆಗ ತಾನೇ ಬಂದು ಅವಳನ್ನು ಸೇರಿಕೊಂಡ ಗೆಳತಿ ಬಾಂಧವ್ಯ ಕೇಳಿದ್ದಳು. ಕೇಳಿಸಿಕೊಳ್ಳೋದು ತಪ್ಪು. ಇಡೀ ಕಾಲೇಜಿಗೆ ಕೇಳಿಸುವಷ್ಟು ದೊಡ್ಡದಾಗಿ ಮಾತಾಡಿ ಈಗ ಕದ್ದು ಕೇಳೋದು ತಪ್ಪು ಅಂತ ಆಪಾದನೆ ನನ್ನ ಮೇಲೆ ಹೊರಿಸಬೇಡ. ಮೊದಲು ಹೇಳು, ಯಾರು ಅವನು? ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದದ್ದಾದರೂ ಯಾವಾಗ? ಅವನ ಬಗ್ಗೆ ಎಂದು ಹೇಳುವ ಸಮಯಕ್ಕೆ ಬುಲೆಟ್ ಬೈಕ್ ಸದ್ದಿನ ಜೊತೆಗೆ ಅವನ ಆಗಮನವಾಗಿತ್ತು. ಅವನನ್ನು ನೋಡಿದ ಅಂಬರ ಹೃದಯ ಬಡಿತ ಜೋರಾಗಿತ್ತು. ಮುಂದುವರೆಯುವುದು. ಅವನು ಯಾರು ಎಂದು ಗೆಸ್ ಮಾಡಬಹುದಾ? ಓದಿ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.